ಅವಾಗ ಹೇರಳವಾಗಿ ಹಣ ಸಿಗ್ತಾಯಿತ್ತು, ಕೊರೆಸಿದೆ. ಈಗ 5 ವರ್ಷಗಳಿಂದ ಕೂಡ ಆ ಬೋರ್ಗಳನ್ನು ಕೊರೆಸಿದಂಥ ಫಲಾನುಭವಿಗಳಿಗೆ ವಿದ್ಯುತ್ ಶಕ್ತಿ ಮತ್ತು ಮೋಟ್ರು ಪಂಪ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಲ್ಲ ನಿಮ್ಮ ಚಪ್ಪಾಳೆ ಹೊಡಿಬೇಡಿ, ನಿಮ್ಮ ಸರ್ಕಾರ ಅವರು ಕ್ಲಾಪ್ ಹೊಡಿತಾರೆ. ನೀವು ಚಪ್ಪಾಳೆ ಹೊಡೆದ್ರೆ ಅದು ಕೇಳಿದ್ದು ನಿಮ್ಮ ಸರ್ಕಾರದಲ್ಲೇ. ಕಳೆದ 8 ವರ್ಷದಿಂದ ಬಾರಿ 5 ವರ್ಷದಿಂದ ಅಲ್ಲಿ ಕೊಟ್ಟಿದ್ರು. 5 ವರ್ಷ ನೀವೇ ಅಲ್ವೇನ್ರಿ? ಯಾಕೆ ಕೊಡ್ಲಿಲ್ಲ? ಪ್ರಶ್ನೆ ಕೇಳಿ. ಅದಕ್ಕೆ ಕೇಳಿ. 1 ನಿಮಿಷ ಅಧ್ಯಕ್ಷರೇ, ನೀವು ಅವರು ಬೆಂಚ್ ಹೊಡಿತಾರೆ, ಅವರು ನೋಡಿದ್ರೆ ಆಗ್ತದ? ಬರ್ತದೆ ನಿಮ್ಮನ್ನು ತೆಗೆದಿದ್ರು ಏನ್ ಮಾಡ್ಬೇಕು ಅವರು ಹೇಳಿದೆ. ಈಗ ಉತ್ತಮ ಪ್ರಶ್ನೆಗೆ ನಾನು ಸರ್ಕಾರ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಏನು ಬಹಳ ವರ್ಷಗಳಿಂದ ಲಿಂಗರಿಂಗ್ ವರ್ಕ್ಸ್ ಆಗಿ 5 ಈ ಕಡೆ ನೋಡಿ, ನೀವು ಇವ್ರೆ ಆ ಕಡೆ ಇದ್ದಲು ಅದನ್ನೇ ಮಾತಾಡ್ತೀನಿ, ಈ ಕಡೆ ಇದ್ದಲು ಏನೇನ್ ಬೇರೆ ಮಾತಾಡಕ್ಕಾಗತ್ತೇನ್ರಿ? 5 ಇದು ಎಷ್ಟನೇ ಇಸ್ವಿಲ್ರಿ? ಎಷ್ಟನೇ ಇಸ್ವಿಲ್ ಕೊರ್ಸಿರೋ ಯಾಕೆ ಮಾತಾಡ್ತೀನಿ? ಈ ಕಡೆ ಉತ್ತರ ಕೊಡ್ತಾರೆ. 6 ವರ್ಷಗಳಿಂದ ಮಂತ್ರಿಗಳು ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ನೀವರಿಗೆ ಉತ್ತರ ಕೊಡ್ಬೇಡಿ. ಕೂತ್ಕೊಳ್ಳಿ. ಈಗ ನಾನು ಕೇಳ್ತಕ್ಕಂಥದ್ದು ಇಷ್ಟಪಟ್ಟೆ. ಈಗ ಗಂಗಾ ಕಲ್ಯಾಣಗಳಿಗೆ ಏನು ಲಿಂಗರಿಂಗ್ ವರ್ಕ್ಸ್ ಆಗಿ ಉಳಿದಿದ್ದಾವೆ, 5 ವರ್ಷಗಳಿಂದ ಉಳ್ಕೊಂಡಿದ್ದಾವೆ. ಈಗ ಸರ್ಕಾರ ಬಂದಿದೆ, ನೀವು ದಯಮಾಡಿ ಇದಕ್ಕೆ ಏನು ಮೋಟ್ರು ಪಂಪನ್ನು ಅಳವಡಿಸ್ತಾನೆ ಉಳಿದಿರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ, ಇದು ಹರಿಜನ ಗಿರಿಜನರನ್ನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಒಂದು ಸ್ವಾವಲಂಬಿ ಯೋಜನೆ. ಈ ಯೋಜನೆಗೆ ದುಡ್ಡು ನಾವಂತೂ ಕೊರ್ಸಿದ್ದು, ಅವಕ್ಕೆ ಕೊರ್ಸಿದ್ದವಕ್ಕೆ ಕಳೆದ 5 ವರ್ಷದಿಂದ ದುಡ್ಡು ಕೊಟ್ಟಿಲ್ಲ. ಈಗ ನೀವಾರು ದಯಮಾಡಿ ಆಯ್ತು, ಉತ್ತರ ಕೊಡಿ ಮಂತ್ರಿಗಳೇ. ಈಗಲೂ ದುಡ್ಡಿಲ್ಲ. ಎಲ್ಲಾ ಸಮಾಜಗಳಿಗೆ ಬೋರ್ವೆಲ್ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೇಳಿ. ಮಂತ್ರಿಗಳು ಉತ್ತರ ಕೇಳಿ. ಮಂತ್ರಿಗಳು ಶರಣ್, ಶಿವಲಿಂಗೇಗೌಡ್ರೆ ನೀವು ಉತ್ತರ ಕೊಡಬೇಡಿ ಅವ್ರಿಗೆ.